ಇನ್ನು ನೀಟ್ ಮರುಪರೀಕ್ಷೆ ಇವತ್ತೇನು ನಡೀತಾ ಇದೆ, ಈಗಾಗಲೇ ಆರಂಭ ಆಗಿದೆ. NTA ಅಗ್ನಿ ಪರೀಕ್ಷೆಗೆ ಸೇನಾ ಭದ್ರತೆಯಲ್ಲಿ ಎಲ್ಲ ವ್ಯವಸ್ಥೆ ಆಗಿದೆ. ಇದು ಪರೀಕ್ಷಾರ್ಥಿಗಳಿಗಷ್ಟೇ ಅಲ್ಲ, NTAಗೂ ಕೂಡ ಅಗ್ನಿ ಪರೀಕ್ಷೆ. ಯಾಕಂದ್ರೆ ಇದು ಮರುಪರೀಕ್ಷೆ ಆಯಿತು. 22,79,000 ಪರೀಕ್ಷಾರ್ಥಿಗಳು ಭಾಗಿಯಾಗಿರುವಂತಹ ಈ ಪರೀಕ್ಷೆ ದೇಶದ 551 ನಗರಗಳಲ್ಲಿ 5,000 ಕೇಂದ್ರಗಳಲ್ಲಿ ನಡೀತಾ ಇತ್ತು. ರಾಜ್ಯದಲ್ಲೇ 200ಕ್ಕೂ ಹೆಚ್ಚು ಕೇಂದ್ರಗಳಲ್ಲಿ ಪರೀಕ್ಷೆ ಆರಂಭ ಆಗಿದೆ. ಈಗ 2 ಗಂಟೆಗೆ ಆರಂಭ ಆದಂತಹ ಈ ಪರೀಕ್ಷೆ ಸಂಜೆ 5:15ರವರೆಗೂ ಕೂಡ ನಡೆಯುತ್ತೆ. ಭಾರಿ ಕಟ್ಟುನಿಟ್ಟಿನ ಕ್ರಮ. ಬೆಂಗಳೂರಿನಲ್ಲೇ ಬರೋದಾದ್ರೆ 68 ಕೇಂದ್ರ, ಸಿಸಿ ಕ್ಯಾಮೆರಾ ಕಣ್ಗಾವಲಿದೆ. ಮಧ್ಯಾಹ್ನ 1:30ಕ್ಕೆಲ್ಲ ನೀಟ್ ಸೆಂಟರ್ಗಳ ಗೇಟ್ ಕ್ಲೋಸ್ ಆಯಿತು. ಮೊದಲೇ ಇದನ್ನು ಹೇಳಲಾಗಿತ್ತು, 11:30ಯಿಂದಲೇ ಅವಕಾಶ ಇತ್ತು ಒಳಗೆ ಹೋಗೋದಕ್ಕೆ. ಇಷ್ಟಾಗಿಯೂ ಕೊನೆ ಕ್ಷಣದಲ್ಲಿ ಕೆಲ ವಿದ್ಯಾರ್ಥಿಗಳು ಓಡೋಡ್ ಬಂದಿದ್ದಾರೆ. 1:30ರ ಒಳಗೆ ಬಂದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರವೇಶ ಸಿಕ್ತು. ಆದರೆ 1:15 ಮೇಲೆ ಬಂದವರಿಗೆ ಪ್ರವೇಶ ಇಲ್ಲ. ಅದು ನಿಯಮ, ಪಾಲನೆ ಮಾಡಲೇಬೇಕು. ಓಡ್ಕೊಂಡು ಬಂದಂತಹ ವಿದ್ಯಾರ್ಥಿಗಳನ್ನ ನೋಡ್ತಾ ಇದ್ದೀವಿ ನೋಡಿ. 1:30ಕ್ಕೆ ಡೆಡ್ಲೈನ್, 1:30 ಒಳಗಡೆ ಬರಬೇಕು ಅನ್ನುವಂಥ ಕಠಿಣ ನಿಯಮ. ಆ ಹಿನ್ನೆಲೆಯಲ್ಲಿ ಕ್ವಿಕ್ ಆಗಿ ಅವರನ್ನ ಪರಿಶೀಲನೆ ಮಾಡಿ ಬಿಟ್ಟಿದ್ದಾರೆ. ಓಡ್ಕೊಂಡು ಬರ್ತಾ ಇರುವಂತಹ ಪರೀಕ್ಷಾರ್ಥಿಗಳನ್ನ ನೋಡ್ತಾ ಇದ್ದೀವಿ. ಬೆಳಿಗ್ಗೆ 11:30ರಿಂದಲೇ ಒಳಗೆ ಹೋಗೋದಕ್ಕೆ ಅವಕಾಶವನ್ನು ಕೊಡಲಾಗಿತ್ತು. 1:30ರವರೆಗೆ ಅವಕಾಶ ಇತ್ತು. ಅಷ್ಟರೊಳಗೆ ಬಂದಂಥವರಿಗೆ ಎಂಟ್ರಿ ಸಿಕ್ಕಿದೆ. 1:15 ಬಳಿಕ ಬಂದವರಿಗೆ ನೋ ಎಂಟ್ರಿ, ಗೇಟ್ ಕ್ಲೋಸ್. ಕೇಂದ್ರ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಲೇಬೇಕು ಹೀಗಂತ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕಿಡಿಕಾರಿದ್ದಾರೆ. ನೀಟ್ ಪರೀಕ್ಷೆ ಯಾಕೆ 2ನೇ ಬಾರಿ ನಡೆಸಲಾಯಿತು? ಕಷ್ಟಪಟ್ಟು ಓದಿರೋ ವಿದ್ಯಾರ್ಥಿಗಳಿಗೆ ಮೋಸ ಆಗಿದೆ. CET ಮಾದರಿಯಲ್ಲೇ ಎಲ್ಲ ರಾಜ್ಯಗಳಲ್ಲೂ ಈ ಪರೀಕ್ಷೆ ಮಾಡಲಿ, PUC ಮಾರ್ಕ್ಸ್ ಸೇರಿಸಿ ರ್ಯಾಂಕ್ ಕೊಡ್ಲಿ, ಇದು ಖರ್ಗೆ ಆಗ್ರಹ. ರಾಜ್ಯಗಳಿಗೆ ಪರೀಕ್ಷೆ ಅಧಿಕಾರ ಕೊಡಿ ಅಂತಿದ್ದಾರೆ ಖರ್ಗೆ. PUC CET ಮಾದರಿ ರ್ಯಾಂಕ್ ಕೊಟ್ರೆ ಏನೂ ಆಗಲ್ಲ ಅನ್ನೋದು ಅವರ ಹೇಳಿಕೆ. ಇವತ್ತು ನೀಟ್ ಎಕ್ಸಾಮಿನೇಷನ್ ಇದೆ, ನೀಟ್ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ. ಯಾಕಪ್ಪ 2ನೇ ಸಲ ಮಾಡೋದಾಯ್ತು ಅಂದ್ರೆ ನಿಮ್ಮ ಆಡಳಿತ ಸರಿಯಿಲ್ಲ. ಅದಕ್ಕಾಗಿ ರಾಹುಲ್ ಗಾಂಧಿ ಅವರು ಹೇಳಿದ್ರು, ಈ ಎಜುಕೇಶನ್ ಮಿನಿಸ್ಟರ್ ಅವರು ರಾಜೀನಾಮೆ ಕೊಡಬೇಕು. ಅವರ ವಿಫಲತೆಯಿಂದ, ಅವರ ವೈಫಲ್ಯದಿಂದಲೇ ಈ ನೀಟ್ ಎಕ್ಸಾಮಿನೇಷನ್ ಸರಿಯಾಗಿ ನಡೀಲಿಲ್ಲ. ನೀಟ್ ತಂದಿದ್ದಾಕೆ? ಬಡವರ ಮಕ್ಕಳಿಗೆ ಅನುಕೂಲ ಆಗಲಿ, ಎಲ್ಲ ಕಡೆ ಒಂದೇ ಎಕ್ಸಾಮಿನೇಷನ್ ಆಗಲಿ. ಯಾಕಂದರೆ ಪ್ರೈವೇಟ್ ಯೂನಿವರ್ಸಿಟಿಗಳಿವೆ, ಪ್ರೈವೇಟ್ ಕಾಲೇಜ್ಗಳಿವೆ, ಅವರೆಲ್ಲರೂ ತಮ್ಮ ಮನಸ್ಸಿಗೆ ಬಂದಂಗೆ ಎಕ್ಸಾಮ್ ಮಾಡ್ತಾರೆ. ಬೇರೆಯವ್ರಿಗೆ ಸಿಗೋದಿಲ್ಲ. ತಮಗೆ ಯಾರಿಗೆ ಬೇಕು ಅವ್ರಿಗೆ ಪಾಸ್ ಮಾಡ್ತಾರೆ. ಫಸ್ಟ್ ಕ್ಲಾಸ್ ಕೊಡ್ತಾರೆ, ಸೆಕೆಂಡ್ ಕ್ಲಾಸ್ ಕೊಡ್ತಾರೆ. ಆದರೆ ಎಲ್ಲರಿಗೆ ಒಂದೇ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದಲೇ ನಾವು ನೀಟನ್ನು ಆಗಲಿ ಅಂತ ಹೇಳಿ ಸುಮ್ಮನೆ ಬಿಟ್ಟಿವಿ. ಆದರೆ ನೀಟಿಂದ ಇವರಿಗೆ ಎಕ್ಸಾಮಿನೇಷನ್ ಕಂಡಕ್ಟೇ ಮಾಡ್ಲಿಕ್ಕಾಗಲ್ಲ. ನೀವು ಜನರಾಗೆ ವಿದ್ಯಾರ್ಥಿಗಳು ಇಷ್ಟೊಂದು ಪ್ರಯತ್ನ ಮಾಡಿ ಕಷ್ಟಪಟ್ಟು ಓದಿ ಯಾರು ಬರ್ತಾರೋ, ಮುಂದೇನಾದರೂ ನಮ್ಮ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ತಾಯಿ ತಂದೆ ಓದಿಸ್ತಾರೋ, ಅವರಿಗೆಲ್ಲರಿಗೆ ಮೋಸ ಮಾಡಿದವ್ರು ಯಾರು? ಈ BJPದವರು. ಅವ್ರಿಗೆ ಮೋಸ ಮಾಡಿದವ್ರು ಯಾರು? ಈ ಶಿಕ್ಷಣ ಮಂತ್ರಿ ಪ್ರಧಾನವರು. ಇವ್ರು ರಾಜೀನಾಮೆ ಕೊಡಬೇಕು. ಇಲ್ಲ ಅಂದರೆ ಹಿಂದೆ ನಮ್ಮ ಮೊಯ್ಲಿ ಅವರು ಪ್ರಾರಂಭ ಮಾಡಿದರು, ಅದು ಯಾವುದು ಕಾಮೆಡ್ಗೆ CET, ಆ ಮಾದರಿ ಮೇಲೆ ಇವತ್ತು ಎಲ್ಲ ಸ್ಟೇಟ್ನಲ್ಲಿ ಆಗಲಿ. ಅದರ ಜೊತೆಯಲ್ಲೇ ನಮ್ಮ ಮಕ್ಕಳು PUCದಲ್ಲಿ ಏನು ಮಾರ್ಕ್ಸ್ ತೊಗೊಳ್ತಾರೆ ಅದನ್ನು ನೀವು ಸೇರಿಸಿ, ಅಥವಾ ಅದಕ್ಕೆ ಎಷ್ಟು, ಈಗೇನು ಬರೇ ಮಕ್ಕಳು ನೀಟ್ ಎಕ್ಸಾಮ್ಗೋಸ್ಕರನೇ ದುಡ್ಡು ಖರ್ಚು ಮಾಡಬೇಕು, ಟ್ಯೂಷನ್ಗೆ ಹೋಗ್ಬೇಕು,
ಯಾರ ಹತ್ರ ದುಡ್ಡಿದೆ ಅವ್ರು ಮಾತ್ರ ಹೋಗ್ತಾರೆ. ಬಾಕಿ ಮಕ್ಕಳು ಏನು ಮಾಡಬೇಕು? ಸರ್ಕಾರಿ ಸ್ಕೂಲ್ನಾಗ ಓದ್ದವ್ರು ಏನು ಮಾಡಬೇಕು? ಅದಕ್ಕಾಗಿ ರಾಜ್ಯಕ್ಕೆ ನೀವು ಅದು ಕೊಡಿ. ರಾಜ್ಯ ಮತ್ತು ನೀಟ್ ಇವೆರಡೂ ಸೇರಿ ಮಾರ್ಕ್ಸ್ ಬಂದರೆ ಎಲ್ಲರಿಗೂ ಅನ್ಯಾಯ ಆಗೋದಿಲ್ಲ. ಯಾಕಂದರೆ PUC ಮಾರ್ಕ್ಸ್ ಒಬ್ಬರು ಹೆಚ್ಚಿಗಿರ್ತದೆ, ಪಾಪ ಓದಿ 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 ಅವರು ಸುಸ್ತಾಗ್ತಾರೆ. ಆದರೆ ನೀಟ್ನಲ್ಲಿ ಅವ್ರಿಗೆ ಮಾರ್ಕ್ ಕಮ್ಮಿ ಬಿಡ್ತವೆ. ಅವ ನೀಟಿಗೆ ತಿಂಗಳೇ ಓದ್ತಾನೆ, ಒಂದೇ ಮಂತ್ ಓದ್ತಾನೆ, ಅವನಿಗೆಲ್ಲ. ಎಸ್, ನೀಟ್ ಪರೀಕ್ಷೆ ಆರಂಭ ಆಗಿದೆ. ಯಾವ ರೀತಿ ಸಿದ್ಧತೆಗಳಿತ್ತು ಅನ್ನೋದನ್ನ ನೋಡಿದ್ವಿ. ನಮ್ಮ ಪ್ರತಿನಿಧಿ ವಿನಯ್ ಈಗ ಸೆಂಟರ್ ಬಳಿಗಿಂದ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಯ್, ನೀಟ್ ಪರೀಕ್ಷೆ ಆರಂಭ ಆಗಿದೆ, ಮರು ಪರೀಕ್ಷೆ ಭಾರಿ ಭದ್ರತೆಯನ್ನು ಕೊಡಲಾಯಿತು. ಕೊನೆ ಕ್ಷಣದಲ್ಲೂ ಕೂಡ ವಿದ್ಯಾರ್ಥಿಗಳು ಓಡ್ ಬರ್ತಾ ಇರೋದನ್ನ ಗಮನಿಸ್ತಾ ಇದ್ವಿ. ಹೇಗ್ ನಡೀತಾ ಇದೆ ಅಲ್ಲಿನ ಚಿತ್ರಣ ಕೊಡೋದಾದ್ರೆ? ಪ್ರತಿಮಾ, ನೀಟ್ ಮರುಪರೀಕ್ಷೆ ಈಗ ಆರಂಭ ಆಗಿರುವಂಥದ್ದು ಸರಿಯಾಗಿ 1 ಗಂಟೆ 30 ನಿಮಿಷ ಡೆಡ್ಲೈನ್ ಇದ್ದಿದ್ದಂತೂ ಕೆಲವು ಕಡೆ 5 ನಿಮಿಷ 10 ನಿಮಿಷ ಮಾನವೀಯತೆ ದೃಷ್ಟಿಕೋನದಿಂದ ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಕೆಲವೊಂದಿಷ್ಟು ಸೆಂಟರ್ಗಳಲ್ಲಿ 1 ಗಂಟೆ 30 ನಿಮಿಷದ ನಂತರ ಬರುವಂಥ ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ಕೊಟ್ಟಿಲ್ಲ. ಹೀಗಾಗಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಪರೀಕ್ಷೆಯಿಂದ ವಂಚಿತರಾಗಿರೋದು ಕೂಡ ಕಂಡು ಬರ್ತಾ ಇದೆ. ಬಹುತೇಕ ಬೆಂಗಳೂರಿನ ಆದ್ಯಂತ ಇವತ್ತು ಒಂದು ಸಂಡೇ ಆಗಿದ್ರೂ ಕೂಡ ಟ್ರಾಫಿಕ್ ಜಾಮು ಕೂಡ ಕಂಡು ಬರ್ತಾ ಇದೆ ಕೆಲವು ಭಾಗಗಳಲ್ಲಿ. ಅದರಲ್ಲಿ ಪ್ರಮುಖವಾಗಿ ಪ್ಯಾಲೇಸ್ ರಸ್ತೆ, ಮೇಕ್ರಿ ಸರ್ಕಲ್ ಸೇರಿದಂತೆ ರಾಜಾಜಿನಗರ ಮತ್ತು ಮಲ್ಲೇಶ್ವರಂ, ಚಾಲುಕ್ಯ ಸರ್ಕಲ್ಗಳಲ್ಲಿ ಹೆಚ್ಚಿನ ಟ್ರಾಫಿಕ್ ಜಾಮ್ಗಳು ಕೂಡ ಕಂಡು ಬರ್ತಾ ಇದೆ. ಹೀಗಾಗಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಪರೀಕ್ಷೆಯಿಂದ ವಂಚಿತರಾಗಿರುವಂಥದ್ದು ಕಂಡು ಬರ್ತಾ ಇದೆ. ಮತ್ತೊಂದಿಷ್ಟು ವಿದ್ಯಾರ್ಥಿಗಳು ಪ್ರಮುಖವಾಗಿ ಅದರಲ್ಲಿ ವಸ್ತ್ರ ಸಂಹಿತೆಯ ಸೂಚನೆಗಳನ್ನು ನೀಡಿದ್ರೂ ಕೂಡ ವಿದ್ಯಾರ್ಥಿಗಳ ಎಡವಟ್ಟು ದೊಡ್ಡ ಮಟ್ಟದಲ್ಲಿ ಕಂಡು ಬಂತು. ಏಕೆಂದರೆ ಸಾಕಷ್ಟು ವಿದ್ಯಾರ್ಥಿಗಳು ಜೀನ್ಸ್ ಪ್ಯಾಂಟನ್ನು ಧರಿಸ್ಕೊಂಡು ಬಂದಿರುವಂಥದ್ದು, ಫುಲ್ ತೋಳಿನ ಶರ್ಟ್ಗಳನ್ನು ಧರಿಸ್ಕೊಂಡು ಬಂದಿರುವಂಥದ್ದು, ಮತ್ತು ಈ ಕಿವಿಯೋಲೆ ಆಗಿರ್ಬೋದು, ಕೈದಾರಗಳು ಮತ್ತು ಕೊರಳಿನ ದಾರಗಳು, ಚೈನ್ ಆಗಿರ್ಬೋದು, ಇವುಗಳನ್ನು ಹಾಕಿಕೊಂಡು ಬಂದು ಕೆಲವೊಂದಿಷ್ಟು ಪರ್ಯಾಯವಾಗಿರುವಂಥದ್ದು ಅಂದರೆ ಚೈನ್ಗಳನ್ನು ತೆಗೆದಿಡುವಂಥದ್ದು, ಇವುಗಳಿಗೆ ಅವಕಾಶ ಮಾಡಿಕೊಡ್ಲಾಯಿತು. ಆದರೆ ಜೀನ್ಸ್ ಪ್ಯಾಂಟ್ಗಳನ್ನು ಧರಿಸ್ಕೊಂಡು ಬಂದಂಥ ವಿದ್ಯಾರ್ಥಿಗಳು ವಾಪಸ್ ಅದನ್ನು ಚೇಂಜ್ ಮಾಡ್ಕೊಂಡು ಬರೋದಕ್ಕೆ ಹೋದಂಥ ಕೆಲವು ವಿದ್ಯಾರ್ಥಿಗಳು ವಾಪಸ್ ಬರಲೇ ಇಲ್ಲ, ಪರೀಕ್ಷೆಗೆ ಹಾಜರೇ ಆಗಲಿಲ್ಲ. ಇನ್ನು ಕೆಲವು ವಿದ್ಯಾರ್ಥಿಗಳು ಅದನ್ನು ತಕ್ಷಣಕ್ಕೆ ಅಲ್ಲಿರುವಂಥ ವ್ಯವಸ್ಥೆಯನ್ನು ಬಳಸ್ಕೊಂಡು ಬದಲಾವಣೆ ಮಾಡ್ಕೊಂಡು ಪರೀಕ್ಷೆಗೆ ಹಾಜರಾದರೆ ಮತ್ತಷ್ಟು ವಿದ್ಯಾರ್ಥಿಗಳು ಪರೀಕ್ಷೆಯಿಂದ ವಂಚಿತರಾದರು. ಇನ್ನು ಕೆಲವು ವಿದ್ಯಾರ್ಥಿಗಳು ಈ ಬೇರೆ ಬೇರೆ ಕಾರಣಗಳಿಂದ ತಡವಾಗಿ ಬಂದು ಪರೀಕ್ಷೆಯಿಂದ ವಂಚಿತರಾದರು. ಇದೆಲ್ಲದನ್ನು ತೆಗೆದುಕೊಂಡಾಗ NTA ಕೂಡ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡು ಪರೀಕ್ಷೆ ನಡೆಸಿರೋದು ಕೂಡ ಕಂಡುಬಂತು. ಪ್ರತಿಮಾ, ಥ್ಯಾಂಕ್ ಯು ವಿನಯ್ ತಮ್ಮ ಮಾಹಿತಿಗೆ.